ನೀವು ನೋಡ್ತಾ ಇದ್ರ ವಿಬಿಸಿ ನ್ಯೂಸ್. ನಾನು ಸ್ವಾಗತ. ಹಾಸನ ಜಿಲ್ಲೆಯ ಪ್ರಮುಖ ಸುದ್ದಿಗಳ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ನುಡಿದಂತೆ ನಡೆದಿದ್ದಾರೆ, ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಎಂದು ತಿರುಗೇಟು ನೀಡಿದ ಅಶ್ವಥ್ ನಾರಾಯಣ್. ಹಾಸನ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ, ಹಾಲಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪುನರಾಯ್ಕೆ. ಹಾಸನದಲ್ಲಿ ಮುಂದುವರೆದ ಹಾರ್ಟ್ ಅಟ್ಯಾಕ್ ಸರಣಿ, ಇಂದು ಇಬ್ಬರು ಹೃದಯಘಾತಕ್ಕೆ ಬಲಿ. ಮಾಜಿ ಸೈನಿಕರಿಗೆ ಜಮೀನು ಮಂಜೂರು ವಿಳಂಬ ಆರೋಪ, ಹಾಸನ ಡಿಸಿ, ಬೇಲೂರು ತಹಸೀಲ್ದಾರ್ಗೆ ಲೋಕಾಯುಕ್ತ ನೋಟಿಸ್. ಅಕ್ಷರ ಅಕಾಡೆಮಿಯಿಂದ ಮತ್ತೊಂದು ಪ್ರಯತ್ನ, ಜೂನ್ 15ರಿಂದ 5ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಐಎಎಸ್ ಐಪಿಎಸ್ ಫೌಂಡೇಶನ್ ಕೋರ್ಸ್ ಪ್ರಾರಂಭ. ವಿವಿಸಿ ಭಾರತಿ ಬೆನ್ನಲ್ಲೇ ಎಚ್ಚೆತ್ತ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಇನ್ನು ಮುಂದೆ ಎಲ್ಲಂದ್ರಲ್ಲಿ ಕಸ ಹಾಕಿದ್ರೆ ಹುಷಾರ್, 1ರಿಂದ 5,000ವರೆಗೆ ದಂಡದ ಎಚ್ಚರಿಕೆ. ವಾರ್ತೆಗಳ ವಿವರ. ಕಳೆದ 11 ವರ್ಷಗಳಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರ ಸರ್ಕಾರದಲ್ಲಿ 10 ಹಲವು ಜನಪರ ಯೋಜನೆ, ದಿಟ್ಟ ನಿರ್ಧಾರಗಳ ಮೂಲಕ ವಿಕಸಿತ ಭಾರತಕ್ಕೆ ಭದ್ರ ಬುನಾದಿ ಹಾಕಿದ್ದು 2014ರಿಂದ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಮೂಲ ಮಂತ್ರದಡಿ ಎಲ್ಲರನ್ನ ಒಳಗೊಳ್ಳುವ ವಿಶಿಷ್ಟ ಅಭಿವೃದ್ಧಿ ಮಾದರಿ ಪರಿಚಯಿಸಿದೆ, ದೇಶವನ್ನ ಪ್ರಗತಿಯತ್ತ ಕೊಂಡೊಯ್ತಾ ಇದ್ದಾರೆ ಅಂತ ಬಿಜೆಪಿಯ ಎಂಎಲ್ಸಿ ಹಾಗೂ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ನಗರದ ಜಿಲ್ಲಾ ಬಿಜೆಪಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯಲ್ಲಿಂದು ಮಾತನಾಡಿದ ಅವರು, ಭಾರತದ ಸಂವಿಧಾನ ಪ್ರತಿಯೊಬ್ಬರ ನಾಗರಿಕರನ್ನ ಸಮನಾಗಿ ಕಂಡು ಘನತೆಯ ಜೀವನವನ್ನ ಖಾತರಿಪಡಿಸುತ್ತದೆ. ಆದರೂ ಕೂಡ ಸ್ವತಂತ್ರ ನಂತರವೂ ಮೂಲಭೂತ ಸೌಕರ್ಯಗಳಿಲ್ಲದೆ ತೀವ್ರ ಬಡತನದಲ್ಲಿ ಕೆಲ ಜನ ಬದುಕ್ತಾ ಇದ್ದಾರೆ. ಆದರೆ ಮೋದಿ ಅವರು ಅಧಿಕಾರಕ್ಕೆ ಬಂದ ನಂತರ ಪ್ರತಿಯೊಂದು ಹೆಜ್ಜೆಯೂ ಭಾರತ ಮೊದಲು ಎಂಬ ಬದ್ಧತೆಯೊಂದಿಗೆ ಮುನ್ನಡೆಯುತ್ತಿರುವ ನಿರ್ಣಾಯಕ ನಾಯಕತ್ವವನ್ನ ಜಗತ್ತಿಗೆ ಸಾರಿ ಹೇಳುತ್ತಿದೆ ಅಂತ ಹೇಳಿದ್ರು. ಮೋದಿ ಅವರ ಆಡಳಿತದ ಬಗ್ಗೆ ಒಂದು ಕಡೆ ರಾಜ್ಯದಲ್ಲಿ ಸಿಎಂ ಮೊನ್ನೆ 0 ಮಾರ್ಕ್ಸ್ ಕೊಟ್ಟುಬಿಟ್ಟಿದ್ರು. ಆ್ಯಂಡ್ ಈ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಸ್ಪೋಕ್ ಪರ್ಸನ್ಸ್ಗಳನ್ನ ಕಳಿಸಿ, ವಕ್ತಾರರನ್ನ ಕಳಿಸಿ ಮೋದಿ ಅವರು ಅವರ ಆಡಳಿತಾವಧಿಯಲ್ಲಿ ಕೊಟ್ಟಂತಹ ಕೊಡುಗೆಗಳನ್ನು ಜನರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ಒಂದು ಪ್ರೆಸ್ ಮೀಟ್ಗಳನ್ನ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಅಂತೆಯೇ ಹಾಸನದಲ್ಲೂ ಕೂಡ ಮಾಡಿದ್ದಾರೆ. ಬಟ್ ಮೋದಿಯವರ ವಿಚಾರಕ್ಕೆ ಬಂದರೆ ವಿಪಕ್ಷಗಳು ಹೇಳುವಂತೆ, ವಿಪಕ್ಷಗಳು ಟೀಕೆ ಮಾಡುವಷ್ಟರ ಮಟ್ಟಕ್ಕೆ ಮೋದಿಯವರ ಆಡಳಿತ ಕಳಪೆಯಾಗಿಲ್ಲ. ಮತ್ತೊಂದು ಕಡೆ ಬಿಜೆಪಿಯ ವಕ್ತಾರರು ಸಮರ್ಥಿಸಿಕೊಳ್ಳುವಂತೆ ಸ್ವತಂತ್ರ ಬಂದ ನಂತರ ದೇಶ ಸಂಪೂರ್ಣವಾಗಿ ಬಡಸ್ತನ ಇವೆಲ್ಲವೂ ನೀಗಿರಲಿಲ್ಲ, ಮೋದಿಯವರು ಬಂದ ಮೇಲೆ ಸಂಪೂರ್ಣವಾಗಿ ದೇಶ ವಿಕಸನತ್ತ ಸಾಗುಬಿಟ್ಟಿದೆ ಅಂತ ಹೇಳ್ತಾರಲ್ಲ, ಆ ಮಟ್ಟಕ್ಕೂ ದೇಶ ಬದಲಾವಣೆ ಆಗಿ ಹೋಗಿಲ್ಲ. ನಾನು ಹೇಳ್ತಕ್ಕಂಥದ್ದು ಭಾಳ ಸಿಂಪಲ್. ವಿಪಕ್ಷಗಳು ಟೀಕೆ ಮಾಡುವ ಮಟ್ಟಕ್ಕೆ ಮೋದಿಯವರ ಆಡಳಿತ ಕಳಪೆಯಾಗಿಲ್ಲ. ಜೊತೆಗೆ ಬಿಜೆಪಿಯ ವಕ್ತಾರರು ಹೇಳಿಕೊಳ್ಳುವಂತೆ, ಅವರು ಬಿಂಬಿಸುವಂತೆ ದೇಶ ಸಂಪೂರ್ಣವಾಗಿ ವಿಕಸನದತ್ತ ಸಾಗಿಲ್ಲ. ಹೌದು, ಅವರ ಆಡಳಿತ ಬಂದ ನಂತರ ಒಂದಿಷ್ಟು ದಿಟ್ಟ ನಿಲುವುಗಳು ಇವೆಲ್ಲವನ್ನ ತೆಗೆದುಕೊಂಡಿದ್ದಾರೆ, ಅದನ್ನು ಜನ ಕೂಡ ಒಪ್ಕೊಂಡಿದ್ದಾರೆ. ಅದಕ್ಕೆ ಅವರೇ ಮತ್ತೊಮ್ಮೆ ಪ್ರಧಾನಿ ಆಗ್ತಾ ಇದ್ದಾರೆ. ಎಸ್, ಮುಂದಿನ ಸುದ್ದಿ ನೋಡೋಣ. ಪಕ್ಷದ ಕಾರ್ಯಕರ್ತರು ಸ್ವಾಭಿಮಾನದಿಂದ ಮತ್ತೊಮ್ಮೆ ಮತವನ್ನು ಕೇಳೋ ರೀತಿಯಲ್ಲಿ ನಾನು ನಡ್ಕೊಳ್ತೀನಿ, ಅಂಥ ಒಂದು ಉತ್ತಮವಾದ ಸರ್ಕಾರವನ್ನು ನಾನು ಕೊಡ್ತೀನಿ ಅನ್ನತಕ್ಕಂಥ ಮಾತನ್ನು 2014ರಲ್ಲಿ ಅವರು ಹೇಳಿದರು. ಅದೇ ರೀತಿ 3ನೇ ಅವಧಿನಲ್ಲೂ ಸಹ ನರೇಂದ್ರ ಮೋದಿಯವರು ಅದೇ ರೀತಿ ನಡ್ಕೊಂಡ್ರು. ಬಿಜೆಪಿ ಪಕ್ಷದ ಹಾಲಿ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಸಿದ್ದೇಶ್ ನಾಗೇಂದ್ರ ಅವರನ್ನ ಮುಂದಿನ ಅವಧಿಗೂ ಮುಂದುವರಿಸಲಾಗಿದೆ. ಹೀಗಾಗಿ ಮತ್ತೆ ಜಿಲ್ಲಾ ಅಧ್ಯಕ್ಷರನ್ನಾಗಿ ಅವರನ್ನ ಆಯ್ಕೆ ಮಾಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಸಿದ್ದೇಶ್ ನಾಗೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರ ಅವರನ್ನ ಭೇಟಿ ಮಾಡಿ ಅವರಿಗೆ ಪುಷ್ಪಗುಚ್ಛವನ್ನು ನೀಡಿ ಗೌರವಿಸಿದ್ರಂತೆ, ಥ್ಯಾಂಕ್ ಯು ಹೇಳಿದ್ದಾರೆ. ಇದಾದ್ಮೇಲೆ ರಾಜ್ಯದಲ್ಲಿ 2ನೇ ಹಂತದಲ್ಲಿ ಉಳಿದಿರುವ ಜಿಲ್ಲಾ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಈ ಮೂಲಕ ಮುಗಿದಿದ್ದಂತೆ ಮತ್ತೊಮ್ಮೆ ಪ್ರೀತಮ್ ಗೌಡ್ರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸಿದ್ದೇಶ್ ನಾಗೇಂದ್ರ ಪುನರಾಯ್ಕೆ ಆಗಿದ್ದಾರೆ. ಹಾಸನದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರನ್ನ ಮೊದಲನೇ ಹಂತದಲ್ಲಿ ಆಯ್ಕೆ ಮಾಡಲಾಗಿರಲಿಲ್ಲ. ಕಾರಣ, ಹಾಸನದಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ರೇಸ್ನಲ್ಲೂ ಬಹಳ ಜನ ಇದ್ದರು. ಪ್ರೀತಮ್ ಗೌಡ್ರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸಿದ್ದೇಶ್ ನಾಗೇಂದ್ರ ಸೇರಿದಂತೆ ಪ್ರೀತಮ್ ಗೌಡ್ರ ವಿರೋಧಿ ಬಣ ಅಂತ ಒಂದಿದೆ ಬಿಜೆಪಿಲಿ. ಎಲ್ಲರೂ ಬಿಜೆಪಿಯಲ್ಲಿ ಇರೋರೆಲ್ಲರೂ ಪ್ರೀತಮ್ ಗೌಡ್ರ ಪರವಾಗಿಯೇ ಇಲ್ಲ, ವಿರೋಧಿ ಬಣ ಅಂತ ಒಂದಿಷ್ಟು ಜನ ಇದ್ದಾರಲ್ಲ, ಆ ಬಣದಿಂದಲೂ ಒಂದಿಷ್ಟು ಜನ ಬಿಜೆಪಿ ಜಿಲ್ಲಾಧ್ಯಕ್ಷರ ಸ್ಥಾನಕ್ಕೋಸ್ಕರ ಪೈಪೋಟಿ ನಡೆಸ್ತಾ ಇದ್ರು. ಈ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಹಾಸನದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರ ಆಯ್ಕೆ ಆಗಿರಲಿಲ್ಲ. ಬಟ್ 2ನೇ ಹಂತದಲ್ಲಿ ಮತ್ತೊಮ್ಮೆ ಪ್ರೀತಮ್ ಗೌಡ್ರ ಪಾರುಪರ್ಯತೆ ಇಲ್ಲಿ ನಮಗೆ ಕಾಣಿಸ್ತಾ ಇದೆ. ಸಿದ್ದೇಶ್ ನಾಗೇಂದ್ರ ಮತ್ತೊಮ್ಮೆ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ. ಈ ಮೂಲಕ ಮತ್ತೆ ಹಾಸನದ ಬಿಜೆಪಿ ಜಿಲ್ಲಾಧ್ಯಕ್ಷರು ಪ್ರೀತಮ್ ಗೌಡ್ರು ಹೋಗಿ ಪ್ರೆಸ್ ಮೀಟಲ್ಲಿ ಏನು ಹೇಳು ಅಂತ ಹೇಳ್ತಾರೆ ಅದನ್ನು ಹೇಳ್ತಾರೆ, ಪ್ರೀತಮ್ ಗೌಡ್ರು ಏನು ಹೇಳಬೇಡಿ ಅಂತಾರೆ ಅದನ್ನು ಹೇಳೋದಿಲ್ಲ. ಮುಂದೆ ಈ ಹಿಂದೆ ಹೆಂಗೆ ನಡ್ಕೊಂಡು ಬಂದಿರೋ ಸಿದ್ದೇಶ್ ನಾಗೇಂದ್ರ ಮುಂದೆಯೂ ಹಂಗೆ ನಡ್ಕೊಂಡು ಹೋಗ್ತಾರೆ. ಹಾಸನ ಜಿಲ್ಲೆಗೆ ಅದು ಏನಾಗಿದೆಯೋ ನನಗಂತೂ ಗೊತ್ತಿಲ್ಲ. ಈ ಹಿಂದೆ ಕೋವಿಡ್ ಸಂದರ್ಭದಲ್ಲಿ ಹಿಂಗೆ ನ್ಯೂಸ್ ಓದ್ತಾ ಇದ್ವಿ ನಾವು. ಹಾಸನದಲ್ಲಿ ಕೊರೋನಾಗೆ ಮತ್ತೊಂದು ಬಲಿ, ಹಾಸನದಲ್ಲಿ ಮತ್ತೆರಡು ಕೋವಿಡ್ ಪತ್ತೆ, ಹೀಗೆಲ್ಲ ಓದ್ತಾ ಇದ್ವಲ್ಲ.
ಹಾಗೆ ಇದು ಯಾಕೋ ಹಾರ್ಟ್ ಅಟ್ಯಾಕ್ ಸೀಸನ್ ಸ್ಟಾರ್ಟ್ ಆಗ್ಬಿಟ್ಟಿದೆಯಪ್ಪ. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತಿಬ್ಬರು ಇವತ್ತು ಬಲಿಯಾಗಿದ್ದಾರಂತೆ. 55 ವರ್ಷದ BR ನಾಗಪ್ಪ ಹಾಗೂ 58 ವರ್ಷದ ನೀಲಕಂಠಪ್ಪ ಹೃದಯಾಘಾತದಿಂದ ಸಾವನ್ನಪ್ಪಿರುವ ದುರ್ದೈವಿಗಳು. ಕಳೆದ ಒಂದು ತಿಂಗಳಿಂದ ಸುಮಾರು 6 ಹೃದಯಾಘಾತಗಳಾಗಿದ್ದವು. ಎಲ್ಲರೂ ಕೂಡ 21 ವರ್ಷದ ಒಳಗಿನವರು. ಇವತ್ತು ಬಂದಿರುವ ವರದಿಯಲ್ಲಿ ಒಬ್ಬರು 55 ವರ್ಷ, ಮತ್ತೊಬ್ಬರು 58 ವರ್ಷ. ಏನಾಗಿದೆ ಇವರಿಗೆ ಅಂತ ನೋಡ್ತಾ ಹೋದರೆ, ಒಬ್ಬರು ಸಾರಿಗೆ ಬಸ್ ಡಿಪೋದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ರಂತೆ ನಾಗಪ್ಪ ಅನ್ನೋರು. ಆಲೂರು ತಾಲೂಕಿನ ಮಗ್ಗೆಯಿಂದ ಆಲೂರಿಗೆ ಬಸ್ನಲ್ಲಿ ಪ್ರಯಾಣಿಸ್ತಾ ಇದ್ರು. ಈ ವೇಳೆ ಬಸ್ನಲ್ಲೇ ನಾಗಪ್ಪ ಅವರಿಗೆ ಹೃದಯಾಘಾತವಾಗಿದೆ. ಹಂಗಾಗಿ ಅಲ್ಲಿಂದ ಕೊನೆಯುಸಿರೆಳೆದಿದ್ದಾರೆ. ಇನ್ನು ಆಸ್ಪತ್ರೆಗೆ ಶವಗಾರಕ್ಕೆ ಸಾಗಿಸಿದ್ದಾರೆ. ಮರಣೋತ್ತರ ಪರೀಕ್ಷೆ ನಡೆಸಿ ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಹಾಸನ ನಗರಸಭೆಯ ಮಾಜಿ ಸದಸ್ಯರು ಹಾಗೂ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ನಿರ್ದೇಶಕರಾಗಿದ್ದ ನೀಲಕಂಠಪ್ಪ ಅವರು ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಅರಳೆಪೇಟೆಯ ಬಡಾವಣೆಯಲ್ಲಿರುವ ನಿವಾಸದಲ್ಲಿ ಮಲಗಿದ್ದವರು ಹೃದಯಾಘಾತದಿಂದ ಅಲ್ಲೇ ಸಾವನ್ನಪ್ಪಿದ್ದಾರೆ. ಹೃದಯಾಘಾತದಿಂದ ಸಾವು ಅನ್ನೋ ಸುದ್ದಿ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಮತ್ತೇನೂ ಅಲ್ಲ, ನಮ್ಮ ಲೈಫ್ ಸ್ಟೈಲ್ ಮತ್ತು ನಾವು ಪ್ರತಿನಿತ್ಯ ನಮ್ಮ ಲೈಫ್ ಸ್ಟೈಲ್ನ ಯಾವ ರೀತಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದ್ರ ಮೇಲೆ ಇವತ್ತಿನ ಫುಡ್ ಆಗಿರಬಹುದು, ಎಕ್ಸಸೈಸ್, ಲ್ಯಾಕ್ ಆಫ್ ಎಕ್ಸಸೈಸ್, ಇವೆಲ್ಲವೂ ಇದಕ್ಕೆ ಕಾರಣ ಆಗ್ತಾ ಇದೆ. ಇದರ ಬಗ್ಗೆ ವಿಶೇಷ ಒಂದು ಸಂಚಿಕೆಯನ್ನು ಕೂಡ ನಮ್ಮಲ್ಲೇ ಪ್ರಸಾರ ಆಗುತ್ತೆ. ನಾಳೆ ಅದನ್ನು ಕೂಡ ಮಿಸ್ ಮಾಡದೆ ನೋಡಿ. ನೆಕ್ಸ್ಟ್ ಸುದ್ದಿಯನ್ನು ನೋಡ್ತಾ, 4 ಮಾಜಿ ಸೈನಿಕರಿಗೆ ಸೈನಿಕರ ಕೋಟದಡಿ ಕಳೆದ 8 ವರ್ಷಗಳಿಂದ ಜಮೀನು ಮಂಜೂರು ಮಾಡದೆ ವಿಳಂಬ ಧೋರಣೆ ಅನುಸರಿಸುತ್ತಿರುವ ಬಗ್ಗೆ ವಿವರಣೆ ನೀಡಲು ಜೂನ್ 19ರಂದು ಮಧ್ಯಾಹ್ನ 12:30ಕ್ಕೆ ಖುದ್ದು ಹಾಜರಾಗುವಂತೆ ಸೂಚಿಸಿ ಹಾಸನ ಜಿಲ್ಲಾಧಿಕಾರಿ ಸತ್ಯಭಾಮ ಹಾಗೂ ಬೇಲೂರು ತಹಸೀಲ್ದಾರ್ ಮಮತಾ ಅವರಿಗೆ ಲೋಕಾಯುಕ್ತ ನ್ಯಾಯಮೂರ್ತಿ BS ಪಾಟೀಲ್ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಮಾಜಿ ಸೈನಿಕರಾದ KC ಬಸವರಾಜು, ಚಂದ್ರಶೇಖರ್, ಸಿದ್ದಪ್ಪ ಸೇರಿ 4 ಸೊಂಡಿಹಳ್ಳಿ ಗ್ರಾಮದ ಸರ್ವೆ ನಂಬರ್ 66, 63, 65 ಹಾಗೂ 57ರಲ್ಲಿ ಜಮೀನನ್ನು ಮಂಜೂರು ಮಾಡುವಂತೆ 2007ರಲ್ಲಿ ನವೆಂಬರ್ 29ರಂದು ಬೇಲೂರು ತಹಸೀಲ್ದಾರ್ಗೆ ಅರ್ಜಿಯನ್ನು ಸಲ್ಲಿಸಿದರು. ಅದರಂತೆ ಈ 4 ಜನರು ಏನು ಅರ್ಜಿ ಸಲ್ಲಿಸಿದ್ದಾರೆ ಅವರಿಗೆ ತಲಾ 4 ಎಕರೆ 38 ಗುಂಟೆ ಜಮೀನು ಮಂಜೂರು ಮಾಡಲು ಈ 4 ಅರ್ಹರಿದ್ದಾರೆ ಅಂತ ನಕ್ಷೆ ಕೂಡ ತಯಾರಿಸಿ ಸಕಲೇಶಪುರ ಉಪವಿಭಾಗಾಧಿಕಾರಿ ವರದಿಯನ್ನು ಕೂಡ ಸಲ್ಲಿಸಿದ್ರಂತೆ. ಆದರೆ ಹಾಸನ ಜಿಲ್ಲಾಧಿಕಾರಿಗಳು, ಸಕಲೇಶಪುರ ಉಪವಿಭಾಗಾಧಿಕಾರಿಗಳು ಹಾಗೂ ಬೇಲೂರು ತಹಸೀಲ್ದಾರ್ ಯಾವುದೇ ಕ್ರಮ ಕೈಗೊಳ್ಳದೆ ವಿಳಂಬ ಧೋರಣೆ ಅನುಸರಿಸಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ 4 ಮಾಜಿ ಸೈನಿಕರು 2022 ಏಪ್ರಿಲ್ 13ನೇ ತಾರೀಕು ಲೋಕಾಯುಕ್ತಕ್ಕೆ ದೂರನ್ನು ಸಲ್ಲಿಸಿದ್ರು. ಈ ಹಿನ್ನೆಲೆಯಲ್ಲಿ ಇದರ ವಿಚಾರಣೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು DC ಮೇಡಮು ಮತ್ತು ಬೇಲೂರು ತಹಸೀಲ್ದಾರ್ ಮೇಡಮ್ ಇಬ್ಬರನ್ನು ಕೂಡ ಬಂದು ಯಾಕೆ ಕೊಟ್ಟಿಲ್ರಪ್ಪ ವಿವರಣೆ ಕೊಡಿ ಅಂತ ಹೇಳಿ ಕೇಳಿದ್ದಾರೆ. ಮಾಜಿ ಸೈನಿಕರ ವಿಚಾರದಲ್ಲಿ ಹಗಲು ರಾತ್ರಿ ಅನ್ನೋದೇ ನಮಗೋಸ್ಕರ ದೇಶವನ್ನು ಕಾದು ನಾವಿಲ್ಲಿ ಆರಾಮಾಗಿ ಮಲ್ಗಕ್ಕೆ ಏನಾದ್ರು ಒಬ್ರಿಗೆ ಕಾರಣ ಅಂತ ಅಂದರೆ ಅದು ನಮ್ಮ ಯೋಧರು. ಬಟ್ ಅವ್ರ ವಿಚಾರದಲ್ಲಿ ಯಾಕೆ ಹಿಂಗೆ ಲೇಟ್ ಆಯಿತು ಗೊತ್ತಿಲ್ಲ. ನೋಡೋಣ, ವಿವರಣೆ ಕೇಳಿದ್ದಾರೆ, ಏನು ವಿವರಣೆ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ. ಹೊಸತನವನ್ನು ಹುಡುಕಿ ಸಾಧನೆಗೆ ಪೂರಕವಾದ ವಾತಾವರಣ ನಿರ್ಮಿಸುವ ನಿಟ್ಟಿನಲ್ಲಿ ಹಾಸನದಲ್ಲಿ 5ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ IAS ಮತ್ತು IPS ಫೌಂಡೇಶನ್ ಕೋರ್ಸನ್ನು ಪ್ರಾರಂಭಿಸಲಾಗ್ತಾ ಇದೆಯಂತೆ. ಜೂನ್ 15ರ ಭಾನುವಾರ ಉಚಿತವಾಗಿ ಓರಿಯೆಂಟೇಷನ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳ ಜೊತೆಗೆ ಪೋಷಕರು ಕೂಡ ಭಾಗವಹಿಸಬಹುದು ಅಂತ ಅಕ್ಷರ, ಬುಕ್ ಹೌಸ್ ಮತ್ತು ಟೈಮ್ಸ್ ಸಮೂಹ ಸಂಸ್ಥೆಗಳ ಸಂಸ್ಥಾಪಕ ಕಾರ್ಯದರ್ಶಿ BK ಗಂಗಾಧರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿರೋ ಅವರು 5ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ IAS ಮತ್ತು IPS ಫೌಂಡೇಶನ್ ಕೋರ್ಸ್ ಪ್ರಾರಂಭಿಸಲಾಗ್ತಾ ಇದೆ. ಈ ಕೋರ್ಸ್ ಪ್ರತಿ ಭಾನುವಾರ ಬೆಳಗ್ಗೆ 8:30ರಿಂದ 10:30ರವರೆಗೆ ನಡೆಯಲಿದೆ. ರಾಜ್ಯದ ನುರಿತ ಸಂಪನ್ಮೂಲ ವ್ಯಕ್ತಿಗಳಿಂದ 6 ತಿಂಗಳ ಕಾಲ ಮಕ್ಕಳಿಗೆ ಬೋಧನೆ ಕೊಡಿಸಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 7019055269 ಅಥವಾ 8073912370 ಅನ್ನು ಸಂಪರ್ಕಿಸಬಹುದು ಅಂತ ಹೇಳಿದ್ದಾರೆ. ಬಹಳ ತುರ್ತು ಆ್ಯಂಡ್ ಅವಶ್ಯಕತೆ ಇದ್ದಂತಹ ಕೋರ್ಸ್ ಇದು ಅಂತ ನಾನು ಅಂದ್ಕೊಳ್ತೀನಿ. ಮಕ್ಕಳಿಗೆ ಜನರಲ್ ನಾಲೆಡ್ಜ್ ಅವರ IAS IPS ಆಗಿಬಿಡಬೇಕು ಅನ್ನೋ ಕಾರಣಕ್ಕಲ್ಲ, ಬಟ್ ಈ ಥರದಂಥ ಒಂದು ಕಾರ್ಯಕ್ರಮಗಳು, ಫೌಂಡೇಶನ್ ಕೋರ್ಸ್ಗಳು ಮಕ್ಕಳಲ್ಲಿ ಉನ್ನತ ಮಟ್ಟದ ಸರ್ಕಾರಿ ಹುದ್ದೆಗಳಿಗೆ ಹೋಗಲಿಕ್ಕೆ ಆಗಿರಬಹುದು ಅಥವಾ ಜನರಲ್ ನಾಲೆಡ್ಜನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಒಂದು ಗಂಟೆ ಕುತ್ಕೊಂಡು ಮನೆಯಲ್ಲಿ ರೀಲ್ಸ್ ಉಜ್ಜೋ ಟೈಮಲ್ಲಿ ಒಂದು ಕೋರ್ಸ್ ತೊಗೊಂಡ್ರೆ ಮಕ್ಕಳಿಗೆ ಮಕ್ಕಳ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಸಹಕಾರಿ ಆಗ್ತಕ್ಕಂಥ ಕೋರ್ಸು. ಪೋಷಕರು ಕೂಡ ಇದನ್ನು ಸದುಪಯೋಗ ಪಡಿಸ್ಕೊಬಹುದಂತೆ. ಅದಕ್ಕೊಂದು ಓರಿಯೆಂಟೇಷನ್ ಕ್ಲಾಸ್ನ ಫ್ರೀಯಾಗಿ ಮಾಡ್ತಾ ಇದ್ದಾರಂತೆ. ಹಾಗಾಗಿ ಇದರ ಸದುಪಯೋಗವನ್ನು ಜನ ಪಡ್ಕೊಬಹುದು. ಕಳೆದ 4 ವರ್ಷಗಳ ಹಿಂದೆ ಅಕ್ಷರ ಅಕಾಡೆಮಿ ಅಂತೇಳಿ ಒಂದು ಪ್ರಾರಂಭ ಮಾಡಿದ್ವಿ. ಅದರ ಮೂಲ ಉದ್ದೇಶ ಆಗಿತ್ತು ನಮ್ಮೂರಿನಲ್ಲಿ IAS ಮತ್ತು IPS ಅಥವಾ KAS ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಒಂದು ಕೋಚಿಂಗ್ ಸೆಂಟರ್ ಬೇಕು ಅನ್ನೋ ಉದ್ದೇಶದಿಂದ ಪ್ರಾರಂಭ ಮಾಡಿದ್ವಿ. ಯಶಸ್ವಿಯಾಗಿ ಹಾಸನ ಜಿಲ್ಲೆನಲ್ಲೇ ಅತ್ಯಂತ ಹೆಚ್ಚು ಜನ ಏನಾದ್ರೂ ಸರ್ಕಾರಿ ನೌಕರಿಗಳನ್ನ ಈ ಭಾಗದಲ್ಲಿ ತಗೊಂಡಿದ್ದರಲ್ಲಿ ಅದರ ಮೇಜರ್ ಭಾಗನ ಅಕ್ಷರ ಅಕಾಡೆಮಿನೇ ತಗೊಂಡಿತ್ತು. ಇದೊಂದು ಹೆಮ್ಮೆಯ ಸಂಗತಿ. ಮೊನ್ನೆ ಹಾಸನದ 80 ಫೀಟ್ ರಸ್ತೆಯಲ್ಲಿ
ಕಸದ ರಾಶಿಯೇ ತುಂಬಿ ತುಳುಕುತ್ತಾ ಇರುವ ಬಗ್ಗೆ ವಿಬಿಸಿ ವಾಹಿನಿ ವಿಸ್ತೃತವಾದ ವರದಿಯನ್ನು ಪ್ರಸರಿಸಿತ್ತು. ಇದಾದ ಬೆನ್ನಲ್ಲೇ ಹಾಸನ ನಗರದ ಜನ ಎಲ್ಲೆಂದರಲ್ಲಿ ಕಸ ಸುರಿತಾ ಇರೋ ಬಗ್ಗೆ ವಿಬಿಸಿ ವಾಹಿನಿ ವರದಿ ಬಿತ್ತರಿಸಿದ ಬೆನ್ನಲ್ಲೇ ಎಚ್ಚೆತ್ತ ಮಹಾನಗರ ಪಾಲಿಕೆ ಹಾಸನ ನಗರ ಜನ ಎಲ್ಲೆಲ್ಲಿ ಕಸ ಎಸೀತಾರೆ, ಎಲ್ಲೆಂದರಲ್ಲಿ ಕಸ ಎಸೆದ್ರೆ ದಂಡ ಪ್ರಯೋಗಕ್ಕೆ ಮುಂದಾಗಿದೆಯಂತೆ. ಕೆಲವು ಅನಾಗರಿಕರು ತ್ಯಾಜ್ಯ ವಸ್ತುಗಳನ್ನು ಎಲ್ಲೆಂದರಲ್ಲಿ ಎಸಿತಾ ಇದ್ದು ಇದರಿಂದ ಹಾಸನ ನಗರದ ಸೌಂದರ್ಯಕ್ಕೆ ಧಕ್ಕೆ ಉಂಟಾಗ್ತಾ ಇದೆ. ಆದ್ದರಿಂದ ಇದು ಅಂತಿಮ ಪ್ರಕಟಣೆ ಅಂತ ಭಾವಿಸಿ ಕಸವನ್ನು ಹಸಿ ಕಸ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ನೇರವಾಗಿ ಮಹಾನಗರ ಪಾಲಿಕೆ ದೈನಂದಿನ ಕಸ ಸಂಗ್ರಹಣೆ ಮಾಡುವ ವಾಹನಗಳಿಗೆ ನೀಡುವುದು ಕಡ್ಡಾಯವಾಗಿರುತ್ತದೆ. ಸಾರ್ವಜನಿಕರು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದು ಕಂಡುಬಂದಲ್ಲಿ ಅಂತಹ ನಾಗರಿಕರಿಗೆ 1000 ರಿಂದ 5,000 ದಂಡವನ್ನು ವಿಧಿಸಲಾಗ್ತದಂತೆ ಹಾಗೂ ಕಾನೂನು ರೀತಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ದಾಖಲಿಸಿ ಕ್ರಮ ವಹಿಸಲಾಗುವುದು ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಇನ್ನೂ ಮುಂದುವರೆದು ಅವ್ರ ಮನೆ ಕೊಟ್ಟರು ನಲ್ಲಿ ಸಂಪರ್ಕ ಎಲ್ಲವನ್ನು ಕಡಿತಗೊಳಿಸ್ತಾರೆ ಅಂತ ಹೇಳಿ ಮಹಾನಗರ ಪಾಲಿಕೆ ಆಯುಕ್ತರು ತಿಳಿಸಿದ್ದಾರೆ. ನೀವು ತೆಗೆದುಕೊಂಡ್ರೆ ಇನಿಷಿಯೇಟಿವ್ಗೆ ನನಗೆ ಖುಷಿ ಇದೆ. ಆದರೆ ಹಸಿ ಕಸ ಒಣ ಕಸವನ್ನು ಸಪರೇಟ್ ಮಾಡಿ ಕಸದ ಆಟೋಗೆ ಹಾಕಿ ಇವೆಲ್ಲ ಕತೆಗಳು. ಹಾಸನದಲ್ಲಿ ಇವತ್ತರೆಗೂ ನಿಮಗೆ ಹಸಿ ಕಸ ಒಣ ಕಸವನ್ನು ಸಪ್ರೇಟ್ ಮಾಡಿ ಸೆಗ್ರಿಗೇಟ್ ಮಾಡಿ ಕೊಟ್ಟರೆ ಅವೆರಡನ್ನು ಹೆಂಗೆ ಯೂಸ್ ಮಾಡ್ಕೊಬೇಕು ಅಂತಲೇ ಗೊತ್ತಿಲ್ಲ. ನಾವು ಹಸಿ ಕಸ ಒಣ ಕಸ ಸಪ್ರೇಟ್ ಮಾಡಿಕೊಟ್ರು ಒಟ್ಟಿಗೆ ತಗೊಂಡೋಗಿ ಡಂಪ್ ಮಾಡಿ ಅಷ್ಟು ಬರ್ತಾ ಇದ್ದೀರಿ ನೀವು. ಇದಕ್ಕೆ ನಿಮಗೆ ಸಪ್ರೇಟ್ ಬೇರೆ ಮಾಡಿಕೊಡ್ತಾರೆ ಜನ. ಯೂಸ್ಲೆಸ್ ಥಿಂಗ್ ಇದು. ಆದಮೇಲೆ ಎಲ್ಲಂದರಲ್ಲಿ ಕಸ ಹಾಕಿದ್ರೆ ಅವ್ರಿಗೆ ದಂಡ ಪ್ರಯೋಗ ಮಾಡ್ತಾರಂತೆ 1000 ರಿಂದ 5,000 ಯಾವ ಮಾನದಂಡದಲ್ಲಿ ಯಾರು ಕಸ ಎಸೆದಿದ್ದಾರೆ ಅನ್ನೋದನ್ನು ಹೆಂಗೆ ಐಡೆಂಟಿಫೈ ಮಾಡ್ತೀರಿ? CC ಕ್ಯಾಮ್ರಾಗಳು ವರ್ಕ್ ಆಗ್ತಾ ಇದೆ ಹಾಸನದಲ್ಲಿ, ಎಷ್ಟು CC ಕ್ಯಾಮ್ರಾ ವರ್ಕ್ ಆಗ್ತಾ ಇದೆ, ಯಾವ ಆಧಾರದ ಮೇಲೆ ಮಾಡ್ತೀರಿ ಗೊತ್ತಿಲ್ಲ. ಬಟ್ ಈ ಥರದ್ದೊಂದು ಕೆಲಸವನ್ನು ನಿಜವಾಗಿಯೂ ನೀವು ಮಾಡಿದ್ದೆ ಅದಲ್ಲಿ ಇದೇನು ಹೊಸ್ತಲ್ಲ ಇದು. ಮತ್ತೊಮ್ಮೆ ಹೇಳಿದಾರಷ್ಟೇ, ಹೊಸ್ತಾಗಿ ಬಂದಿರೋದಲ್ಲ ಇದು. ಅಲ್ಲಿ ಹೇಳಿದ್ದಾರೆ ಅಂತಿಮ ಇದು ಅಂತ ಪರಿಗಣಿಸಿ ಅಂತ ಹೇಳಿದ್ದಾರೆ. ನೋಡೋಣ ಇನ್ನಾದರೂ ಮಹಾನಗರ ಪಾಲಿಕೆ ಆದ ಮೇಲೆ ಆದರೂ ಇದು ಕಟ್ಟುನಿಟ್ಟಾಗಿ ಪಾಲನೆ ಆಗುತ್ತಾ ಅನ್ನೋದನ್ನ ಕಾದು ನೋಡೋಣ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಧಾನಿ ಮೋದಿ ನುಡಿದಂತೆ ನಡೆದಿದ್ದಾರೆ, ರಾಜ್ಯ ಸರ್ಕಾರ ಸುಳ್ಳು ಹೇಳ್ತಾ ಇದೆ ಎಂದು ತಿರುಗೇಟು ನೀಡಿದ ಅಶ್ವಥ್ ನಾರಾಯಣ್. ಹಾಸನ ಜಿಲ್ಲಾ ಬಿಜೆಪಿ ಜಿಲ್ಲಾಧ್ಯಕ್ಷರ ನೇಮಕ, ಹಾಲಿ ಅಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಪುನರಾಯ್ಕೆ. ಹಾಸನದಲ್ಲಿ ಮುಂದುವರೆದ ಹಾರ್ಟ್ ಅಟ್ಯಾಕ್ ಸರಣಿ, ಇಂದು 2 ಹೃದಯಘಾತಕ್ಕೆ ಬಲಿ. ಮಾಜಿ ಸೈನಿಕರಿಗೆ ಜಮೀನು ಮಂಜೂರು ವಿಳಂಬ ಆರೋಪ, ಹಾಸನ ಡಿಸಿ ಬೇಲೂರು ತಹಸೀಲ್ದಾರ್ಗೆ ಲೋಕಾಯುಕ್ತ ನೋಟಿಸ್. ಅಕ್ಷರ ಅಕಾಡೆಮಿಯಿಂದ ಮತ್ತೊಂದು ಪ್ರಯತ್ನ, ಜೂನ್ 15 ರಿಂದ 5 ರಿಂದ 12ನೇ ತರಗತಿ ವಿದ್ಯಾರ್ಥಿಗಳಿಗೆ IAS IPS ಫೌಂಡೇಶನ್ ಕೋರ್ಸ್ ಪ್ರಾರಂಭ. ವಿವಿಸಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಮಹಾನಗರ ಪಾಲಿಕೆ ಅಧಿಕಾರಿಗಳು, ಇನ್ನು ಮುಂದೆ ಎಲ್ಲಂದರಲ್ಲಿ ಕಸ ಹಾಕಿದರೆ ಹುಷಾರ್, 1 ರಿಂದ 5,000 ದಂಡದ ಎಚ್ಚರಿಕೆ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.